ಏಯ್ ಸ್ವಲ್ಪ ರೊಕ್ಕ ಜಾಸ್ತಿ ಕೊಟ್ರೆ ಏನಾಯ್ತಲಿ? ನೋಡಲೆ ಅದನ್ನ ಭಾರಿ ಬೇಸ್ ಐತೆ. ಚೆನ್ನಾಗೇನೋ ಇದೆ, ಆದ್ರೆ 2 ಲಕ್ಷ ಜಾಸ್ತಿ ಆಯ್ತಲ್ವಾ ಈ ಪ್ರಾಣಿಗೆ? ಮುಚ್ಚಲೆ ಬಾಯಿ, ದನ ಕಾಯೋನೆ. ದನಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಬೆಲೆ ಕಟ್ಟೋದು ಯೋಗ್ಯತೆ ಮೇಲೆ. ಈಗ ನಮ್ಮ ಮನೆ ಕೆಲ್ಸದಾಕಿನೂ ಹೆಣ್ಮಗಳು, ಸಿನಿಮಾದಲ್ಲಿ ಪಾಠ ಮಾಡ್ತಾರಲ್ಲ ಚಿತ್ರನಟಿರು, ಅವರು ಹೆಣ್ಮಕ್ಳು, ಇಬ್ರು ಒಂದೇ ಏನಲ್ಲೇ. ಇದು ಹಂಗೆ. ಏನಿದಪ್ಪ ಇದಕ್ಕೆ? ಬಾಲಣ್ಣ ಅಲ್ಲೇ ನಿಂದ್ರು, ಇಲ್ಲೇ ನಿಂದ್ರಿ ಅನ್ನಲ್ಲ, ತಪ್ಪು ತಿಳ್ಬೇಡಪ್ಪ ಬಾಲಣ್ಣ. ಅಲ್ಲಿ ನೋಡು ಓರಿ, ಅದಕ್ಕೆ ಕೆಂಪು ಬಟ್ಟೆ ಆಗ್ಬರೋದಿಲ್ಲ, ಹುಚ್ಚದ್ ಬಿಡ್ತೈತೆ. ಈ ಹುಚ್ಚಿ ನೋಡಿದ್ರೆ ಕೆಂಪು ಬಟ್ಟೆ ಹಾಕೊಂಡಾಳ, ಅದಕ್ಕೇನಾರು ಹುಚ್ಚತ್ತು ಅಂದ್ರೆ ಈಗೇನ್ ಸಿಗದಾಗ್ಬಿಡ್ತೈತೆ. ಆಯ್ತು, ಏನ್ ಬಂದಿತ್ತು? ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ. ಅದಕ್ಕೇನ್ ಪರ್ವಿಲ್ಲ, ಆರಾಮಾಗಿ ನೋಡ್ರಿ. ಲತಿಮ್ಮ, ಬಾಲಣ್ಣ ನಮ್ಮ ಓರಿ ತೋರಿಸ್ಲೆ, ನೀನು ಒಬ್ಬ ಹೋಗು, ಈಕೆ ಇಲ್ಲೇ ಇರ್ಲಿ. ಹೇಳದ್ನಲ್ಲ, ಕೆಂಪು ಬಟ್ಟೆ. ಇಲ್ಲಪ್ಪ ನಾಗ, ನಾವು ನೋಡಕ್ ಬಂದಿದ್ದು ನಿನ್ನನ್ನ. ಹೌದಾ? ಎದಕ್ಕಪ್ಪ? ಅಮ್ಮ ಕಳ್ಸಿದ್ರು, ನಿಮ್ಮನ್ನ ಒಂದ್ಸಲ ನೋಡ್ಬೇಕಂತೆ. ಯಾಕಪ್ಪ ನಾಗ, ಅವಳನ್ನ ಕ್ಷಮಿಸೋದಕ್ಕಾಗೋದಿಲ್ವಾ? ಎಷ್ಟೋ ವರ್ಷಗಳಾಗೋಯ್ತು, ಅದು ತಪ್ಪೆಲ್ಲ ನಂದೆ. ಆಗ ಅವಳಿಗೆ ಆ ರೀತಿ ಮಾಡಕ್ ಹೇಳಿದ್ದು ನಾನೇ, ಬೇರೆ ದಾರಿ ಇರ್ಲಿಲ್ಲಪ್ಪ. ಮೈ ತುಂಬಾ ಸಾಲ, ಸರ್ಕಾರ ಬೇರೆ ಮನೆ ಕಿತ್ಕೊಳ್ಳೋದ್ರಲ್ಲಿತ್ತು. ನೋಡು ಬಾಲಣ್ಣ, ನನ್ನ ದಣಿ ನಂಗೊಂದು ಜವಾಬ್ದಾರಿ ಕೊಟ್ಟಾನ, ಅದಕ್ಕೆ ನಾ ಇಲ್ಲಿಗೆ ಬಂದೀನಿ. ಅದು ಮುಗಿದ ಮೇಲೆ ನಾ ಹೋಗ್ಬಿಡ್ತೀನಿ. ಹಳೆ ಕತೆ, ಈ ಕಳ್ಳು ಬಳ್ಳಿ ಇದ್ರ ಬಗ್ಗೆ ಯೋಚನೆ ಮಾಡಕ್ ನನಗೆ ಟೈಮ್ ಇಲ್ಲ. ನೀನು ಹೋಗ್ಬೋದು. ಏ ಕೆಂಪು ಸುಂದ್ರಿ, ಬಾ. ಏನ್ ಮಾಡ್ತಿದ್ದಿ? ಹೂವಿನ ಮಾರ್ಕೆಟಲ್ಲಿ ಹೂ ಮಾರ್ತೀನಿ. ಯಪ್ಪ ಭಗವಂತ, ಹೂವಿನ ಮಾರ್ಕೆಟ್ನಾಗ ಹೂ ಮಾರ್ದೆ ಇನ್ನೇನ್ ಮೀನ್ ಮಾರ್ತಾರ? ಹೋಗು ಹೋಗು. ಏನ್ ಮನುಷ್ಯನೋ ಏನು, ಪರಿಚಯ ಇದೆ ಅಂತ ಒಂಚೂರು ತೋರ್ಸ್ಕೊಳ್ಳಿಲ್ಲ. ಗೂಳಿ ಥರನೇ ಇದ್ದಾನೆ. ಗಂಟೆ ಹೊಡಿಯೋದೊಂದು ಅಟ್ ಖುಷಿ ಏನ್ ನಿನಗೆ? ನಿಂದ್ರಿಸು ಅಂತ ವೈಕೊಂತೀನಿ, ಕೇಳವಲ್ದೇನ? ಅದು ಶಬ್ದ ತುಂಬಾ ಚೆನ್ನಾಗಿತ್ತ, ನೀವು ಕೂಗಿದ್ದು ನಂಗೆ ಕೇಳಿಸ್ಲೇ ಇಲ್ಲ. ಶಬ್ದ ತುಂಬಾ ಚೆನ್ನಾಗಿತ್ತು, ಬೇಸೈತಿ, ನನಗೆ ಗೊತ್ತು, ಅದಕ್ಕೆ ಅದನ್ನ ಇಲ್ಲಿ ಕಟ್ಟಿನಿ. ಎದಕ್ ಬಂದಿ? ನಿಮ್ಮಮ್ಮ ಕಳಿಸ್ಲನ? ಇಲ್ಲಪ್ಪ, ಅಮ್ಮ ಏನು ಕಳಿಸ್ಲಿಲ್ಲ, ನಾನೇ ಅವಳಿಗೋಸ್ಕರ ಬಂದೆ. ಪಾಪ ಅಮ್ಮ ನಿಮ್ಮನ್ನು ನೋಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಒಂದೇ ಒಂದ್ಸಲ ದಯವಿಟ್ಟು ಬನ್ನಿ. ತನ್ನ ತಪ್ಪಿಗಮ್ಮ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಬಾಲಣ್ಣ ಇನ್ನೂ ಜಾಸ್ತಿ ನೊಂದ್ಕೊಂಡಿದ್ದಾರೆ. ಎಲ್ಲದಕ್ಕೂ ತಾವೇ ಕಾರಣ ಅಂತ. ಓ, ಅಂದ್ರೆ ಆಕೆ ಪರ ವಕಾಲತ್ ವಹಿಸ್ಕೊಂಡು ಬಂದು ಇನ್ನು ಸತ್ಯವಾಗಿ ಹೇಳ್ಬೇಕಂದ್ರೆ ನನ್ಗೆ ಅಲ್ಲಿಗೆ ಬರಕ್ಕೆ ಅಂಜಿಕೆ ಆಗುತ್ತೆ. ಬಹಳ ವರ್ಷದ ಹಿಂದೆ ನಡೆದ ಘಟನೆ ನನ್ನ ಮನಸ್ಸಿನಾಗ ಹಾಗೇ ಐತೆ. ಆಕೆ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಲಿ ಹೋಗ್ಲಿ, ಇಲ್ಲಿ ಯಾರು ಆಕೆನ್ ಬೇಡ ಅಂಬೋರಿಲ್ಲ. ಹೇಳ್ತೀನಿ, ಅಮ್ಮಂಗೆ ತುಂಬಾ ಖುಷಿ ಆಗತ್ತೆ. ನೀನ್ ಹೋಗು,
ನನಗೆ ಬಹಳ ಕೆಲಸ ಐತಿ. ಒಂದ್ ಕೇಳ ಕೇಳು. ಆದ್ರೆ ನನ್ನ ಪಿತ್ತ ನೆತ್ತಿಗೇರ್ತು ಅಂದ್ರೆ ನಿನ್ನ ಕತೆ ಮುಗ್ದಂಗ. ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಪ್ರೀತಿನ? ಹಾ, ದಿನ ಪ್ರೀತಿಸ್ತೀನಿ. ಈ ವಾತಾವರಣನ, ದನಕರುಗಳನ್ನ. ಅದೆಲ್ಲ ನಾನ್ ಕೇಳಿದ್ದು. ಯಾವ್ದಾದ್ರೂ ಹುಡುಗಿನ ಪ್ರೀತಿಸಿದ್ಯಾ ಅಂತ. ಹುಡುಗಿ ಜೊತೆ ಪ್ರೀತಿನ? ಎದಕ್ಕ? ಎದಕ್ಕಂದ್ರೆ ಮದ್ವೆ ಮಾಡ್ಕೊಳ್ಳೋದಕ್ಕೆ, ಸಂಸಾರ ಮಾಡೋದಕ್ಕೆ. ಅದಕ್ಕೆ ಯಾಕೆ ಹುಡುಗಿನ ಪ್ರೀತಿಸ್ಬೇಕು? ಯಾವ್ದಾದ್ರು ಹುಡುಗಿನ ನೋಡೋದು, ಕುತ್ತಿಗೆ ಕಣ್ಣಿ ಕಟ್ಬಿಡೋದು. ಅದ್ ಹೇಗಾಗತ್ತೆ? ನಾನು ಆಗ್ಲೇ ಹೇಳಿದಲ್ಲ, ಹೋಗು, ನನಗೆ ಬೇರೆ ಕೆಲಸ ಐತೆ. ಆದ್ರೆ ಹೋಗೆ. ಇವಳು ಪ್ರಶ್ನೆ. ಅಯ್ಯೋ, ಏನಪ್ಪ, ಏನ್ ಬೇಕು? ಯಾರು ಕಳ್ಸಿದ್ರಲೇ ನಿನ್ನ? ನಿನ್ನ ಕುತ್ತಿಗೆ ಕೂಯಿಗಿಂತ ಮುಂಚೆ ಯಾರು ಅಂತ ರಾಜೇಂದ್ರ ಗೌಡ. ಇನ್ನೊಂದ್ಸಲ ನಿನ್ ಎಲ್ಲಾರ ಕಂಡೆ ಅಂದ್ರೆ ಕಡ್ದಾಕ್ಬಿಡ್ತೀನಿ. ಅಯ್ಯಪ್ಪ, ಆಗಿರೋ ಸಣ್ಣಗಾಯ, ದಬ್ಬಡದಂತ ಸೂಜಿ ಚುಚ್ಚಿ ಚುಚ್ಚಿ ಜಾಸ್ತಿ ಬ್ಯಾನೆ ಮಾಡ್ತೀರಿ. ಟೆಟಾನಸ್ ಇಂಜೆಕ್ಷನ್ ಸೆಪ್ಟಿಕ್ ಆಗ್ಬಾರ್ದು ಅಂತ. ಎಲ್ಲ ಆಗಿದ್ದು ನಿನ್ನಿಂದಾನೆ ಕೆಂಪು ಸುಂದ್ರಿ. ಅಣ್ಣ ಏನಾಯ್ತು? ಗಾಬರಿ ಆಗುವಂಥದ್ದು ಏನಿರಲಿ. ಯಾವನೋ ಬದ್ಮಾಶ್ ಚಾಕುಂದ ತೆಗೆದ್ಬಿಟ್ಟ. ನೀನ್ ಅವನ್ನ ಹಾಗೆ ಹೋಗಕ್ ಬಿಟ್ಬಿಟ್ಯಾ? ನೋಡ್ಲಿಲ್ಲ. ಇದ್ದಕ್ಕಿದ್ದಾಗ ಬಲಗಡೆಯಿಂದ ಮೈಮಾಗ್ ಬಂದ್ಬಿಟ್ಟ. ನೀನ್ ಹೇಳು ರೋಜಾ, ಏನಾಯ್ತು ಅಂತ. ನೀನ್ ಅವ್ನು ನೋಡಿದ್ಯಾ? ಅದು ಹೋಗ್ಲಿ ಬಿಡಲೇ ವಿಜಿ, ಆಕೆನೇನ್ ಕೇಳ್ತಿದ್ದಿ? ನಾನು ಹೇಳಿದ್ಮೇಲೆ ಮುಗೀತು. ನನ್ ಮೇಲೆ ವಿಶ್ವಾಸ ಇಲ್ಲೇನಲ್ಲಿ? ಅಣ್ಣ, ನಾನು 10 ವರ್ಷದವನಿದ್ದಾಗಿನಿಂದ ನಿನ್ನ ನೋಡ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಬೇಡ, ಮರ್ತು ಬಿಡ್ರಿ. ನಾನು ಆರಾಮಿದ್ದೀನಲ್ಲ, ಮತ್ತೇನ್ ಬೇಕು ನಿಮ್ಗೆ? ಹೋಗಿ ಆಕೆನ್ ಮನೆ ತಂಗ್ ಬಿಟ್ಟು ಹೋಗಿ. ನೀನ್ ಹೋಗು. ಆ ನನ್ ಮಗನ ನಾನ್ ಹುಡುಕ್ತೀನಿ. ಇದ್ರ ಹಿಂದೆ ಯಾರಿದಾರಂತ ತಿಳ್ಕೋಬೇಕು. ಹೇಳದ್ನಲ್ಲ, ಮರ್ತು ಬಿಡ್ರಿ. ನೀನ್ ಹೇಳ್ದೆ ಸರಿ, ಆದ್ರೆ ನಾವು ಅವನನ್ನ ಹುಡುಕ್ತಿವಿ. ಎಷ್ಟು ವರ್ಷದಿಂದ ನಿನ್ ಜೊತೆ ಇದ್ದೀನಿ. ಇದುವರೆಗೂ ನಿನ್ ಮೈ ಮೇಲೆ ಒಂದೇ ಒಂದ್ ಗೀರ್ ಬಿದ್ದಿರ್ಲಿಲ್ಲ. ಈಗ ಬಿದ್ದಿದೆ ಅಂದ್ರೆ ಅದು ನನ್ ಸೋಲು. ಹಿಡಿತೀನಿ ನನ್ ಮಗನ್ನ. ಏ ತಿಮ್ಮ, ಸುಮ್ಕಿರಪ್ಪ. ಅವನ ಕೆಲ್ಸಕ್ ಬಾರ್ದು. ಅವನ್ ಬಗ್ಗೆ ನಾವಾಗ ಟೈಮ್ ವೇಸ್ಟ್ ಮಾಡ್ಕೋಬೇಕು. ಏನಂತಿಲೇ ಕರಿಯ? ಅಣ್ಣ, ನೀನ್ ನಮಗ್ ದೇವ್ರಿದ್ದಂಗೆ. ಅವ್ನು ಯಾವನ ಈ ತರ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಏಯ್ ಮನ್ರ, ಏಯ್ ಏಯ್ ಲೇ! ಅಯ್ಯೋ ಭಗವಂತ, ಇವಾಗ ಇವ್ರು ಹೋಗದ್ ಏನ್ ಗದ್ದಲ ಮಾಡ್ತಾರೋ. ಏಯ್ ಕೆಂಪು ಸುಂದ್ರಿ, ನೀನೇ ನಂಗೆ ದಿಟ್ಟಿಸ್ ನೋಡ್ತೀಯ? ಅವನನ್ನ ನೋಡ್ಲಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ಅದು ನಮ್ಮ ಹುಡುಗರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಸಣ್ಣ ವಿಸನ ದೊಡ್ಡದು ಮಾಡ್ತಾರ, ಕಡ್ಡಿನ ಗುಡ್ಡ ಮಾಡ್ದಂಗ. ಅವ್ನ್ ನಿನ್ ಕೊಲ್ಲಕ್ ಬಂದಿದ್ದು ಸಣ್ಣ ವಿಷಯನಾ? ಈಗ ನೀನ್ ನನ್ನ ಹತ್ರನೂ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಭಗವಂತ, ಏನ್ ಕರ್ಮಾಪ ಇದು! ಎಲ್ರೂ ನಂದೇ ತಪ್ಪು ಅಂತ ಹೇಳೋರೆ. ಗಲಾಟೆ ಆತದೆ ಅಂತ ಹೇಳಲಿಲ್ಲ ಅಷ್ಟೇ. ನಿಜ ಹೇಳಿದ್ರೆ ನಿನ್ ಹುಡುಗರು ರಾಜನ್ಗೆ ಏನಾದ್ರೂ ಮಾಡ್ತಾರೆ ಅಂತ ಆತಂಕನಾ? ನಿನ್ ತಮ್ಮ ರಾಜನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತೆ ಅಂತ ಭಯನಾ? ಆತಲ್ಲ, ಹೋಗಮ್ಮ. ಅಮ್ಮ ಅಮ್ಮ, ಯಾಕಮ್ಮ ಹಾಕಿರ್ಸ್ತಾ ಇದ್ಯಾ? ಗೊತ್ತಾಗ್ಲಿಲ್ವಾ ವಿಷಯ? ರಾಜ ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ್? ಯಾರು ಮಾಡಿರೋದು? ಇನ್ಯಾರು? ಇದಾನಲ್ಲ ನಿನ್ ಸುಪುತ್ರ. ರಾಣಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನಾಗ ಅಂತ ಕೆಲಸ ಮಾಡೋನು ಅಂತ ನನ್ಗನ್ನಿಸ್ತಾ ಇಲ್ಲ.
ನೀನು ಪ್ರೀತಿ ಅಣ್ಣನಿಗೇನು ಶತ್ರುಗಳು ಕಮ್ಮಿ ಇಲ್ವಲ್ಲ, ಅವರೇ ಯಾಕೆ ಮಾಡಿರ್ಬಾರ್ದು ಈ ಕೆಲಸನ? ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಈಗೇನ್ ಮಾಡೋದು? ಹೋಗು ನಿನ್ ಮಗನ್ ಹತ್ರ, ರಾಜನ ವಾಪಸ್ ಕರ್ಕೊಂಡ್ ಬಾ ಅಂತ ಕೇಳ್ಕೊ. ಆ ಕೆಲಸ ನೀನೇ ಮಾಡ್ಬೋದಲ್ಲ. ಒಂದ್ ಹೇಳ್ತೀನಿ ತಿಳ್ಕೊ, ನಿನ್ನ ಅಣ್ಣನ್ ಉಳಿಸ್ಕೊಂಡ್ಬರೋ ಧೈರ್ಯ ಸಾಮರ್ಥ್ಯ ಇರೋ ಒಬ್ಬ ವ್ಯಕ್ತಿ ಅಂತಂದ್ರೆ ಈಗ ನೀನ್ ಕೇವಲವಾಗಿ ಹೇಳ್ದಿಯಲ್ಲ ಸುಪುತ್ರ ಅಂತ, ಅವನೇ ನಾಗ. ಅಣ್ಣ, ಅತಿಥಿಗಳು ಬಂದಿದ್ದಾರೆ.